ಒಗ್ಗಟ್ಟು, ಗಣ್ಯರು, ಹಿರಿಯರು, ತಾಯಂದಿರು, ಸಮಾಜ ಸುಧಾರಕರು, ಗುರುಹಿರಿಯರು, ಯುವ ಮಿತ್ರರು, ಎಲ್ಲ ನಮ್ಮ ತಾಲೂಕಿನ ಎಲ್ಲ ಬಂಧು ಮಿತ್ರರಿಗೆ ಎಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ, ಪತ್ರಕರ್ತ ಮಿತ್ರರು, ಫೋಟೋಗ್ರಾಫರ್ಗಳು ಎಲ್ಲ 4-5 ದಿನದಿಂದ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಹಗಲಿರುಳು ಕೆಲಸ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ತಮ್ಮ ಎಲ್ಲ ಯುವಕ ಮಿತ್ರರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅವರಿಗೂ ನಾನು ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸಿ, ಇವತ್ತಿನ ದಿನ ನಾನು ಮೊಟ್ಟ ಮೊದಲನೇದಾಗಿ ಅಮರೇಶ್ವರ ಅಪ್ಪಾಜಿಯವರಿಗೆ ಈ ಕಾರ್ಯಕ್ರಮವನ್ನು ಹೇಳಲಿಕ್ಕೆ ನಾವು ಹೋದಾಗ ಅವರು, ನೀವು ಬರೀ ನನಗೆ ವಾಟ್ಸಪ್ ಹಾಕ್ರಿ, ನಾನು ಅಲ್ಲೇ ಬರ್ತೇನೆ, ನೀವು ಈ ಕಾರ್ಯಕ್ರಮ ನಂಗೆ ಎಲ್ಲಿ ಸಿಗಂಗಿಲ್ಲ, ನನ್ನ ಕಾರ್ಯಕ್ರಮ ಭಾಳ ಅದಾವ, ನಾ ಅಲ್ಲೇ ಬರ್ತೇನೆ, ನೀವು ನನಗೆ ಕಾರ್ಡ್ ಕೊಡಕ್ಕೂ ಬರ್ಬೇಡ್ರಿ, ನನಗೆ ಹೇಳಕ್ಕೂ ಬರ್ಬೇಡ್ರಿ, ನಾನು ಡೈರೆಕ್ಟ್ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಹೇಳಿ ಇವತ್ತು ಅವರ ಆಶ್ವಾಸನೆ ಕೊಟ್ಟಂಗೆ ಅವರು ಈ ಕಾರ್ಯಕ್ರಮಕ್ಕೆ ಬಂದಾರ. ನಮಗೆಲ್ಲ ಅದು ಒಂದು ಅದೇ ಥರ ನಮ್ಮ ಶಶಿಕಾಂತ್ ಗುರೂಜಿಯವರು ಬಹಳಷ್ಟು ಕಾರ್ಯಕ್ರಮದಲ್ಲಿ ರಾಮು ಸಾವ್ಕಾರ್ ಅವರ ವೇದಿಕೆ ಮೇಲೆ ಅವ್ರನ್ನ ಒಂದು ಕ್ಷಣನೂ ಬಿಡಂಗಿಲ್ಲ ಅಂತದ್ರಾಗ ಅವರು ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಅವರು ಸುಮಾರು ಕಾರ್ಯಕ್ರಮಗಳಿದ್ದು, ಆದ್ರೆ ನಾನು ಅವರಿಗೆ ಮನಪೂರ್ವಕವಾಗಿ ನಾನು ಅವ್ರನ್ನ ಕೇಳ್ಕೊಂಡಾಗ ತಮ್ಮೆಲ್ಲ ಕಾರ್ಯಕ್ರಮಗಳನ್ನ ಬೆಂಗಳೂರು ಹೋಗೋದನ್ನು ಬದಿಗಿಟ್ಟು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದರಲ್ಲ, ಅದು ನನಗೆ ತಮ್ಮೆಲ್ಲರ ಒಂದು ಸೌಭಾಗ್ಯ, ಇಲ್ಲಿಯ ರೈತರ ಸೌಭಾಗ್ಯ. ಅವರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ವಂದಿಸ್ತೀನಿ. ಅದೇ ಥರ ನಮ್ಮ ಶಾಸಕರು ಬೆಂಗಳೂರಲ್ಲಿದ್ದರು, ಈಗ ಅಧಿವೇಶನ ನಡೀತಾ ಇದ್ದು ಅವರು ಇವತ್ತಿನ ಬೆಳಗ್ಗೆ ಬಂದು ನಮ್ಮ ಆದ್ಯ ದೇವರಾದ ಹನುಮಂತನನ್ನ ಅಲ್ಲಿ ಪೂಜಾ ಮಾಡ್ಕೊಂಡು ಅವರು ಡೈರೆಕ್ಟ್ ಇಲ್ಲೇ ಬಂದು ತಮ್ಮೆಲ್ಲರನ್ನ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಅವ್ರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಸ್ವಾಗತ ಕೋರ್ತೀನಿ. ಸದಲಿಗೆ ಕಾಕ ಅವರು ಹೇಳಿಕೊಂಡ್ರೆ ಅವರು ಒಪ್ಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಅವರಿಗೆ ನಮಗೆ ಭಾಳ ದಿನದಿಂದ ಒಂದು ಒಡನಾಟ ಇದ್ರು. ಆದ್ರೆ ಸದ್ಯಕ್ಕೆ ಒಂದು 4-5 ವರ್ಷ ಆಯ್ತು ಅವರು ನಾವು ಭೇಟಿಯಾಗಿದ್ದೆವು. ಮಣ್ಣಿ ಕಾಕ ಅವ್ರಿಗೆ ಕೂತ ಮಾತಾಡಿ ಅವ್ರನ್ನೂ ಕೂಡ ಈ ಕಾರ್ಯಕ್ರಮ ಬರಬೇಕಂತ ಕೇಳ್ಕೊಂಡಾಗ ಅವರು ಮನಪೂರ್ವಕವಾಗಿ ಒಪ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದರು. ನಮ್ಮ ಬನಶಂಕರಿ ಸಾಹೇಬರು ಹಾಗೂ ಸಂಗೋರೆ ಸಾಹೇಬರು, ಪ್ರಾಸಂಗಿಕ ಡಾಕ್ಟರ್ ಸಾಹೇಬರು, ಪೂಜ್ಯರು ಎಲ್ಲರೂ ಒಪ್ಕೊಂಡು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಮಾತಾಡಲಿಕ್ಕೆ, ತಮ್ಮೆಲ್ಲರಿಗೆ ಈ IPS ಅಧಿಕಾರಿಗಳ ಬಗ್ಗೆ, ರೈತರ ಬಗ್ಗೆ ತಾವೆಲ್ಲ ಹೆಂಗೆ ಬೆಳಿಬೇಕು, ಏನು ಮಾಡಬೇಕು, ಪೂಜ್ಯರೆಲ್ಲ ಹೇಳೋರಿದ್ದಾರೆ. ಆದರೂ ನಾನು ಒಂದೆರಡು ಮಾತುಗಳನ್ನ ಹೇಳಲು ಬಯಸ್ತಾ ಇದ್ದೀನಿ. ನಾವು ಮೊಟ್ಟ ಮೊದಲಿಗೆ ರಾಯಬಾಗದಲ್ಲಿ ರಾಯಣ್ಣ ಗೌರ್ಮೆಂಟ್ ಫೌಂಡೇಶನ್ ಹುಟ್ಟು ಹಾಕಿ ಅದರ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಈ ಹಿಂದೆ 10 ವರ್ಷಗಳ ಹಿಂದೆ ಮಾಡಿದ್ದೆವು. ತದನಂತರ ಒಂದು 3-4 ವರ್ಷ ನಮ್ಮ ಕಾರ್ಯಕ್ರಮಗಳು ಸುಗಮವಾಗಿ ಸಾಗ್ತಾ ಇತ್ತು. ಆದರೆ ಬರುವ ದಿನಗಳಲ್ಲಿ ನಮ್ಮ ಕೋವಿಡ್ ಮಹಾಮಾರಿ ನಮ್ಮನ್ನು ಸ್ವಲ್ಪ ನಮ್ಮ ಉದ್ಯೋಗದಲ್ಲಿ ಅಸ್ತವ್ಯಸ್ತವಾಗಿ ನನ್ನ ಕಾರ್ಯಕ್ರಮಗಳು ಸ್ವಲ್ಪ ಮಾಡಲು 4-5 ವರ್ಷ ಆಗಲಿಲ್ಲ. ನಾನು ತಮ್ಮಲ್ಲಿ ಕ್ಷಮಿಸುತ್ತೇನೆ. ಅದೇ ಥರ ಮತ್ತೆ ನಾವು ಅದನ್ನು ಈ ಕಾರ್ಯಕ್ರಮವನ್ನು ಮತ್ತೆ ಹಮ್ಮಿಕೊಳ್ಳೋಣ ಅಂತ ಇವತ್ತು ನಿರ್ಧರಿಸಿ ನಮ್ಮ IPS ಅಧಿಕಾರಿ ಹಾಗೂ ನಾಗರಾಜ್ ಸಾಹೇಬರನ್ನ ನಾವು ಸನ್ಮಾನ ಮಾಡೋಣ ಅಂತ ಇಲ್ಲಿಯ ಜನರಿಗೆ ಪರಿಚಯಿಸೋಣ. ಇಲ್ಲಿಯ ತಂದೆ ತಾಯಿಗೆ ಮಕ್ಕಳನ್ನು ಹೆಂಗೆ ಬೆಳೆಸಬೇಕು, ಅವ್ರನ್ನ ಸಮಾಜದಲ್ಲಿ ಹೆಂಗೆ ತಯಾರು ಮಾಡಬೇಕು, ಅವರನ್ನು ಯಾವ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅನ್ನೋದನ್ನು ಈ ಭಾಗಕ್ಕೆ ಪರಿಚಯ ಮಾಡಿಕೊಡ್ಬೇಕಂತ ನಾವು ನಿರ್ಧರಿಸಿ ಮತ್ತೆ ನಮ್ಮ ಕಾರ್ಯಕ್ರಮವನ್ನು 22 ತಾರೀಕಿಗೆ ಇವತ್ತು ಹಮ್ಮಿಕೊಂಡಿದ್ದು. ಬೀರ್ದೇವ್ ಡೋಣೆ ಸಾಹೇಬ್ರವರ ಮನೆಗೆ ಹೋದಾಗ ನಾನು ಅವ್ರನ್ನ
ನಮ್ಮ ಫಂಕ್ಷನ್ಗೆ ಬರ್ಲಿಕ್ಕೆ ಕೇಳಕ್ಕೆ ಹೋದಾಗ ಅವ್ರ ತಂದೆ ಮತ್ತು ಅವ್ರ ಮಾವನೆಲ್ಲ ಇಲ್ಲೆಲ್ಲ ಜೋಡ್ಕುಗಳವರ ಅವ್ರ ತಂದೆಯವರು ಹೇಳಿದ್ರು, ನಾನು ನನ್ನ 400-500 ಕುರಿ ಇದ್ದು, ನನ್ನ ಮಗ ದೊಡ್ಡ ಮಗ ಮಿಲ್ಟ್ರಿಗೆ ಹೋದ, ಇನ್ನು 2ನೇ ಮಗ ಬಹುಶಃ ಕುರಿ ಕಾಯ್ದ ಆಗ್ತೈತೆ ಅಂತೇಳಿ ಅವರಿಗೆ ಅದನ್ನ ಕಸುವ ತಮ್ಮ ಜೊತೆ ಮಾಡ್ಕೊಂಡಿದ್ರು. ಆದ್ರೆ ಬೀರದೇವ ಡೋಣಿ ಅವರು ಅವರ ಕುರಿ ಕಾಯುವುದರ ಮುಖಾಂತರ ತಮ್ಮ ವಿದ್ಯಾಭ್ಯಾಸವನ್ನ ಯಾವತ್ತೂ ಬಿಡಲಿಲ್ಲ. ಅದನ್ನು ನೋಡಿ ಮತ್ತೆ ಅವರ ತಂದೆ ಅವರನ್ನ ಮರಳಿ ವಿದ್ಯಾಭ್ಯಾಸಕ್ಕೆ ಸೇರಿಸಿ ಇವತ್ತು ಅವರ ತಂದೆ ತಾಯಿ ಮತ್ತು ಅವರೆಲ್ಲ ಮಾವಂದಿರು ಕೂಡಿ ಅವರನ್ನ ಒಬ್ಬ IPS ಅಧಿಕಾರಿಯನ್ನ ಮಾಡಿದ್ದಾರೆ. ಅದೆಲ್ಲ ನಿಮ್ಮ ಭಾಗ್ಯ. ಅವರಿಗೆ ತಂದೆಯವರು ಹೇಳ್ತಾ ಇದ್ರು, ಬಹಳ ಕಷ್ಟದ ದಿನಗಳು, ನಾನು ಅದನ್ನೆಲ್ಲ ಮರೆತು ನನ್ನ ಮಕ್ಕಳಿಗೆ ಮೊದಲು ಶಿಕ್ಷಣ ಕೊಡಬೇಕು ಅಂತ ನೇಮಿಸಿ ಅವರು ಶಿಕ್ಷಣವನ್ನು ಕೊಡುವವರಿಗೆ ಮುಂದಾಗಿ ಅವರಿಗೆ ಕೊಟ್ಟು ಇವತ್ತಿನ ಮೊಳಕೆ ಇವತ್ತು ದೊಡ್ಡದಾಗಿ ನಿಮ್ಮ ಮುಂದೆ ಇವತ್ತು IPS ಅಧಿಕಾರಿಗಳಾಗಿ ಹೊರಹೋಗಿ ದೇಶದ ಸೇವೆಗಾಗಿ ಅವರು ಇವತ್ತು ನಮ್ಮ ಮುಂದೆ ಇದ್ದಾರೆ. ಅವರಿಗೆ ಪಶ್ಚಿಮ ಬಂಗಾಳ ರಾಜ್ಯಕ್ಕೆ ಅವರ ಸೇವೆ ಸಲ್ಲಿಸಲು ಸರ್ಕಾರದಿಂದ ಆದೇಶವಾಗಿರುತ್ತದೆ. ಅದೇ ತರ ಮತ್ತೆ ಅವರು ಛಲ ಬಿಡದೆ ಅವರ ಇನ್ನೂ IAS ಬರೀಬೇಕಂತ 1 ವರ್ಷ ಸಮಯ ತಗೊಂಡು ಮತ್ತೆ IAS ಮಾಡಲು ಎಲ್ಲ ವಿದ್ಯಾಭ್ಯಾಸವನ್ನು ಮಾಡುತ್ತಾ ಸ್ವಲ್ಪದರಲ್ಲೇ ಅವರ ಕೈ ತಪ್ಪಿದೆ. ಇನ್ನೂ ಆ ಛಲವನ್ನು ಬಿಟ್ಟಿಲ್ಲ, ನಾನು ಮಾಡೇ ಮಾಡ್ತೀನಿ ಅಂತ ಇನ್ನೂ ಅವರ ಸಂಕಲ್ಪ ಇನ್ನೂ ಅವರಲ್ಲಿದೆ. ಇದನ್ನೆಲ್ಲ ನೋಡಿದ್ರೆ ನಾವು ಮೊದಲು ಇಲ್ಲೆಲ್ಲರೂ ನಮ್ಮ ಮಕ್ಕಳನ್ನ ಕಳಿಸ್ಲಿಕ್ಕೆ ಆಗಲಿಲ್ಲ. ಎಲ್ಲ ಪಾಲಕರು ಬಂದಿದ್ದೀರಿ. ನಮ್ಮ ಮಕ್ಕಳನ್ನ ನಾವು ಹೆಂಗೆ ಬೆಳೆಸಬೇಕು, ವಿನಯವಾಗಿ ಸನಾತನವಾಗಿ ನಮ್ಮ ಧರ್ಮದೊಂದಿಗೆ ಅವರಿಗೆ ಗುರುವಿನ ಆಶೀರ್ವಾದದೊಂದಿಗೆ ಅವರಿಗೆಲ್ಲ ಶಿಕ್ಷಣವನ್ನು ಕೊಟ್ಟ ಅವರನ್ನ ತಾವು ತಮ್ಮ ಮೊಮ್ಮಕ್ಕಳನ್ನ ಬೆಳೆಸ್ಬೇಕಂತೇಳಿ ನಮ್ಮ ರಾಯಣ್ಣ ಗೋವಿಂದ್ ಫೌಂಡೇಶನ್ ಆಸೆ. ಆ ಆಸೆಯನ್ನ ಈ ನಮ್ಮ ಭಾಗದ ಜನರಿಗೆ ಮನೆ ಮನೆಗೆ ತಲುಪಲಿ ಅಂತ ನಾನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಈ ಕಾರ್ಯಕ್ರಮಕ್ಕೆ ತಾವು ಎಲ್ಲರೂ ಬಂದು ಈ ಕಾರ್ಯಕ್ರಮದ ಮತ್ತಷ್ಟು ನನಗೂ ಈ ಮತ್ತೆ ಕಾರ್ಯಕ್ರಮ ಮಾಡಬೇಕಂತ ನನ್ನನ್ನು ನೀವು ಪ್ರೋತ್ಸಾಹಿಸಿದಿರಿ. ಮತ್ತೆ ನಾನು ಇಂಥ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಸಾಕಷ್ಟು ಹಮ್ಮಿಕೊಂಡು ಈ ಸಮಾಜ ಸೇವೆಯನ್ನು ಎಷ್ಟಾಗತ್ತೋ ನನ್ನ ಉದ್ಯೋಗದಲ್ಲಿ ಸ್ವಲ್ಪ ಭಾಗವನ್ನ ಈ ಸಮಾಜ ಸೇವೆಗೆ ಸದಾ ನನ್ನ ಹಣದಿಂದ ಹಾಗೂ ನನ್ನ ಸೇವೆಯಿಂದ ನನ್ನ ಸೇವೆಯನ್ನು ನಿರಂತರವಾಗಿ ನಾನು ಸೇವೆ ಸಲ್ಲಿಸ್ತೀನಂತ ಹೇಳುತ್ತಾ ಮತ್ತೊಮ್ಮೆ ವೇದಿಕೆಯನ್ನು ಹಾಗೂ ತಮ್ಮೆಲ್ಲರನ್ನು ವಂದಿಸಿ ನನ್ನ ಮಾತಿಗೆ ವಿರಾಮ.